ಈ ಕಥೆಯು ಕೆಟ್ಟ ಮಹಿಳೆ ಹೆಲ್ಗಾವನ್ನು ತೋರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಅವಳ ಅಪಾರ್ಟ್ಮೆಂಟ್ನಲ್ಲಿ ವಿಚಿತ್ರವಾದ ಕೀಟವನ್ನು ಹೊಂದಿದ್ದಳು. ಹೆಲ್ಗಾ ಕೂಡ ಮರೆವಿನ ಸಮಸ್ಯೆಯಿಂದ ಬಳಲುತ್ತಿದ್ದಳು. ಅದಕ್ಕಾಗಿಯೇ ಅವಳು ತನ್ನ ಗೋಡೆಯ ಮೇಲೆ ಎಲ್ಲವನ್ನೂ ಬರೆಯುತ್ತಿದ್ದಳು. ಅಲ್ಲಿಂದ ಹೆಲ್ಪ್ಲೈನ್ ನಂಬರ್ ನೋಡಿ ಕರೆ ಮಾಡುತ್ತಾಳೆ ಮತ್ತು ಒಬ್ಬ ಹುಡುಗ ಅವಳ ಮನೆಗೆ ಬರುತ್ತಾನೆ. ಬಂದ ಕೂಡಲೇ ಹೆಲ್ಗಾದ ಹವಾನಿಯಂತ್ರಕ ನೋಡಿದೆ. ದ್ರವದಂತಹ ವಿಚಿತ್ರ ದ್ರವವನ್ನು ಹೊರಸೂಸುತ್ತಿತ್ತು. ಇದು ತುಂಬಾ ದುರ್ವಾಸನೆಯಿಂದ ಕೂಡಿತ್ತು. ಹೇಗಿದ್ದರೂ ಈಗ ಹೆಲ್ಗಾ ಬಾಗಿಲು ತಟ್ಟುತ್ತಾನೆ. ಅವನು ಬಾಗಿಲು ತೆರೆದ ತಕ್ಷಣ ಅವನು ಅವಳಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನಿಮ್ಮ ಮನೆಯ ಹೊರಗೆ ಈಗಾಗಲೇ ತುರ್ತು ವ್ಯಾನ್ ಇದೆ. ಅವರು ನಿಮಗೆ ಸಹಾಯ ಮಾಡಲು ಬಂದಿದ್ದರೆ ನೀವು ಮತ್ತೆ ಏಕೆ ಕರೆ ಮಾಡಿದ್ದೀರಿ? ಈ ಜನರು ಎಲ್ಲಿದ್ದಾರೆ? ನೀನು ಹೇಗ ಅಂತ ಹೇಳಿದಾಗ ನನಗೆ ಮರೆವು. ಅವರು ಎಲ್ಲಿದ್ದಾರೆಂದು ನನಗೆ ನೆನಪಿಲ್ಲ. ಈಗ ಈ ಹುಡುಗ ಕೀಟವನ್ನು ಹುಡುಕಲು ಮನೆಯೊಳಗೆ ಹೋಗುತ್ತಾನೆ. ಇಲ್ಲಿ ಅವರು ಸೀಲಿಂಗ್ನಿಂದ ಭಯಾನಕ ಶಬ್ದಗಳನ್ನು ಕೇಳಿದರು. ಅವನಿಗೂ ಅದರಿಂದ ಭಯವಾಯಿತು. ಇಲ್ಲಿರುವುದು ಬಹಳ ದೊಡ್ಡದು ಮತ್ತು ಅಪಾಯಕಾರಿ ಎಂದು ಅವರು ಅರಿತುಕೊಂಡರು. ಅವನು ಕೋಣೆಯ ಮುಂಭಾಗಕ್ಕೆ ಹೋದ ತಕ್ಷಣ ಅವನು ಅಲ್ಲಿ ರಕ್ತವನ್ನು ನೋಡಿದನು. ಈ ರಕ್ತವು ವಾತಾಯನದಿಂದ ಬರುತ್ತಿತ್ತು. ಅದನ್ನು ನೋಡಿದ ಅವರು ತುಂಬಾ ಗಾಬರಿಯಾದರು, ಏಕೆಂದರೆ ಅಲ್ಲಿ ಆ ಇಬ್ಬರ ಶವಗಳಿದ್ದವು. ಹೆಲ್ಗಾಗೆ ಸಹಾಯ ಮಾಡಲು ಇಲ್ಲಿಗೆ ಬಂದಿದ್ದರು. ಹುಲಿಗೂ ಇದರ ಅರಿವಿರಲಿಲ್ಲ ಮತ್ತು ಅವನು ಹಿಂತಿರುಗಿದ ತಕ್ಷಣ ಅವನ ಮುಂದೆ ಒಂದು ದೈತ್ಯ, ಅಂದರೆ ಒಂದು ದೊಡ್ಡ ಜೇಡ ಇತ್ತು. ಅವನು ಏನನ್ನು ಯೋಚಿಸುವ ಮೊದಲು ಅದು ಅವನ ಮೇಲೆ ಆಕ್ರಮಣ ಮಾಡುತ್ತದೆ. ಅದರ ನಂತರ ಅವನು ಅವನನ್ನು ವಾತಾಯನಕ್ಕೆ ಎಳೆದನು. ಇದನ್ನೆಲ್ಲ ಹೊರಗೆ ನಿಂತು ನೋಡಿದ್ದ ಹೆಲ್ಗಾ ಅವಳು ಹೆದರಿ ಬೇರೆ ಕೋಣೆಗೆ ಬಂದಳು. ಈಗ ಅವಳು ಮರೆಯುವ ರೋಗವನ್ನು ಹೊಂದಿದ್ದರಿಂದ ಇಲ್ಲಿಗೆ ಬಂದ ಕೂಡಲೇ ಎಲ್ಲವನ್ನೂ ಮರೆತು ಬಿಟ್ಟಳು. ಚಿಂತಿಸುತ್ತಾ ಟಿವಿ ಆನ್ ಮಾಡಿ ಟಿವಿ ನೋಡತೊಡಗಿದಳು. ಆದರೆ ಮತ್ತೆ ಜೇಡದ ಶಬ್ದವು ಅವಳನ್ನು ಹೆದರಿಸಲು ಪ್ರಾರಂಭಿಸಿದಾಗ ಅವಳು 3ನೇ ಬಾರಿ ಸಹಾಯವಾಣಿಗೆ ಕರೆ ಮಾಡಿದಳು. ನಂತರ ದೃಶ್ಯವನ್ನು ಇಲ್ಲಿಂದ ಕತ್ತರಿಸಲಾಯಿತು ಮತ್ತು ಈಗ ನಾವು ದಿನಗಳ ಹಿಂದಿನ ಕಥೆಯನ್ನು ನೋಡುತ್ತೇವೆ. ಇದು ಹೇಗೆ ಪ್ರಾರಂಭವಾಯಿತು? ಆದ್ದರಿಂದ ವಾಸ್ತವವಾಗಿ ಇಂದಿನ ದಿನಗಳ ಮೊದಲು ಬಾಹ್ಯಾಕಾಶದಿಂದ ಬಂದ ಉಲ್ಕೆಯು ಹೆಲ್ಗಾ ಅವರ ಅಪಾರ್ಟ್ಮೆಂಟ್ಗೆ ಡಿಕ್ಕಿ ಹೊಡೆದಿದೆ. ಹೆಲ್ಗಾ ಅವರ ಅಪಾರ್ಟ್ಮೆಂಟ್ನಲ್ಲಿ ಅವಳ ಮೊಮ್ಮಗಳು ಶಾರ್ಲೆಟ್ ತನ್ನ ತಾಯಿ ಮತ್ತು ಮಲತಂದೆಯೊಂದಿಗೆ ವಾಸಿಸುತ್ತಿದ್ದಳು ಮತ್ತು ಆಗಾಗ್ಗೆ ಅವಳು ತನ್ನ ಅಜ್ಜಿಯ ಮನೆಗೆ ಬರುತ್ತಿದ್ದಳು, ವಾತಾಯನ ಪೈಪ್ ಮೂಲಕ, ಏಕೆಂದರೆ ಅವಳು ಇಲ್ಲಿ ಬಹಳಷ್ಟು ವಸ್ತುಗಳನ್ನು ಹೊಂದಿದ್ದಳು. ಮತ್ತು ಇಂದು ಅವಳು ತನ್ನ ಆಟಿಕೆಗಳನ್ನು ಪಡೆಯಲು ಇಲ್ಲಿಗೆ ಬಂದಾಗ ಅವಳು ಆ ಮೆಟ್ರಾಯ್ಡ್ ಅನ್ನು ಇಲ್ಲಿ ನೋಡಿದಳು. ಇದು ಮೆಟ್ರಾಯ್ಡ್ನಲ್ಲಿ ವಿಚಿತ್ರ ಜೇಡವನ್ನು ಹೊಂದಿತ್ತು. ಶಾರ್ಲೆಟ್ ಈ ಜೇಡವನ್ನು ತುಂಬಾ ಇಷ್ಟಪಟ್ಟರು. ಅದಕ್ಕಾಗಿಯೇ ಅವಳು ಈ ಜೇಡವನ್ನು ಕೊಂದಳು. ತದನಂತರ ಅವಳು ತನ್ನ ಮನೆಗೆ ಬಂದಳು. ಶಾರ್ಲೆಟ್ ಅವರ ತಂದೆ ಕಾಮಿಕ್ ಬರಹಗಾರರಾಗಿದ್ದರು ಮತ್ತು ಸಾಮಾನ್ಯವಾಗಿ ಶಾರ್ಲೆಟ್ ಅವರಿಗೆ ಸಹಾಯ ಮಾಡುತ್ತಿದ್ದರು ಅವರ ಕಾಮಿಕ್ ಕಥೆಗಳನ್ನು ಬರೆಯುವಲ್ಲಿ. ಇಂದಿಗೂ ಅವರು ತಮ್ಮ ಕಾಮಿಕ್ಗಾಗಿ ರೇಖಾಚಿತ್ರಗಳನ್ನು ರಚಿಸುವಾಗ ಶಾರ್ಲೆಟ್ ಅವನ ಬಳಿಗೆ ಬರುತ್ತಾಳೆ. ಅವಳು ತನ್ನ ಕಾಮಿಕ್ ಪಾತ್ರದ ದೃಷ್ಟಿಯಲ್ಲಿ ಕೆಂಪು ಬಣ್ಣದಿಂದ ಹೇಳುತ್ತಾಳೆ, ನಿಮ್ಮ ಹಾಸ್ಯವನ್ನು ನೀವು ಕೆಟ್ಟದಾಗಿ ಮಾಡಿದರೆ ನಂತರ ಅದು ಹೆಚ್ಚು ಮಾರಾಟವಾಗುತ್ತದೆ. ಈ ಮೂರ್ಖ ಮಾತುಕತೆಗಳ ಸಮಯದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ, ಶಾರ್ಲೆಟ್ನ ಮಲತಂದೆ ಅವಳನ್ನು ತುಂಬಾ ಪ್ರೀತಿಸುತ್ತಾನೆ. ಆದರೆ ಶಾರ್ಲೆಟ್ ಅವಳಿಗೆ ಕೊಡಲು ಸಾಧ್ಯವಾಗಲೇ ಇಲ್ಲ. ಅವಳ ತಂದೆಯ ಸ್ಥಳ. ಶಾರ್ಲೆಟ್ನ ತಾಯಿ ಆಗಾಗ್ಗೆ ಶಾರ್ಲೆಟ್ನ ಅಜ್ಜಿಯ ಬಳಿಗೆ ಹೋಗುತ್ತಿದ್ದರು, ಅಂದರೆ ಹೆಲ್ಗಾ ಮನೆ ಮತ್ತು ಅವಳನ್ನು ನೋಡಿಕೊಳ್ಳಿ, ಏಕೆಂದರೆ ಶಾರ್ಲೆಟ್ ತಂದೆ ಅವಳನ್ನು ಮೋಸಗೊಳಿಸಿದ್ದರು. ಆದರೆ ಶಾರ್ಲೆಟ್ ಅಜ್ಜಿ ಅಲ್ಲ, ಅವಳು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಶಾರ್ಲೆಟ್ ತಂದೆ ಕೂಡ ಮೋಸಗೊಳಿಸಿದ್ದರು, ಅವನ ತಾಯಿ ಅಂದರೆ ಶಾರ್ಲೆಟ್ ಅಜ್ಜಿ. ಅದಕ್ಕೆ ಕಾರಣ ಅವಳ ಮಾನಸಿಕ ಸ್ಥಿತಿ. ಅವಳು ತುಂಬಾ ಕೆಟ್ಟದಾಗಿ ಎಲ್ಲವನ್ನು ಮರೆಯಲು ಪ್ರಾರಂಭಿಸಿದಳು. ಹೇಗಾದರೂ ಈಗ ನಾವು ಅದನ್ನು ತೋರಿಸಲು ಬಯಸುತ್ತೇವೆ. ಶಾರ್ಲೆಟ್ ಆ ಜೇಡವನ್ನು ನೋಡುತ್ತಿದ್ದಳು. ಆಗ ಅವಳ ಬಳಿಗೆ ಒಂದು ದೋಷ ಬರುತ್ತದೆ. ಶಾರ್ಲೆಟ್ ತನ್ನ ಕೈಯಿಂದಲೇ ಆ ದೋಷವನ್ನು ಕೊಲ್ಲುತ್ತಾಳೆ ಮತ್ತು ಅವಳು ಈ ದೋಷವನ್ನು ನೋಡಿದ ತಕ್ಷಣ ಎಂದು ಜೇಡ ಶಬ್ದ ಮಾಡಲು ಪ್ರಾರಂಭಿಸುತ್ತದೆ. ಬಹುಶಃ ಈ ಜೇಡ ಹಸಿದಿರಬಹುದು ಎಂದು ಶಾರ್ಲೆಟ್ ಭಾವಿಸಿದಳು. ಈಗ ಅವಳು ತನ್ನ ಸತ್ತ ದೋಷವನ್ನು ಜೇಡಕ್ಕೆ ತಿನ್ನುತ್ತಾಳೆ. ಇದರಿಂದಾಗಿ ಜೇಡ ಅದೇ ಸಮಯದಲ್ಲಿ ಹೊರಬಂದಿತು. ಇದನ್ನು ನೋಡಿ ಶಾರ್ಲೆಟ್ ಆಶ್ಚರ್ಯಚಕಿತಳಾದಳು. ಜೇಡವು ಅಂತಹ ದೊಡ್ಡ ದೋಷವನ್ನು ಹೇಗೆ ತಿನ್ನುತ್ತದೆ ಅದೇ ಸಮಯದಲ್ಲಿ? ಮತ್ತು ಇದನ್ನು ನೋಡಲು ಅವಳು ಸಹ ಕೊಲ್ಲುತ್ತಾಳೆ. ಮತ್ತೊಂದು ದೋಷವು ಇಲ್ಲಿಗೆ ಬರುತ್ತಿದೆ ಮತ್ತು ಈ ಜೇಡವನ್ನು ಪೋಷಿಸುತ್ತದೆ. ಮತ್ತು ಶಾರ್ಲೆಟ್ ನೋಡಿ ಆಶ್ಚರ್ಯಚಕಿತರಾದರು. ಈ ಜೇಡ ಹೇಗೆ ಏನನ್ನು ತಿನ್ನುತ್ತಿತ್ತು ಮತ್ತು ಇದ್ದಕ್ಕಿದ್ದಂತೆ ಅದರ ಗಾತ್ರವನ್ನು ಹೆಚ್ಚಿಸುತ್ತದೆ. ಏತನ್ಮಧ್ಯೆ ಶಾರ್ಲೆಟ್ ಅವರ ಮಲತಂದೆ ತನ್ನ ಕಾಮಿಕ್ ಕಥೆಯನ್ನು ಬರೆಯುತ್ತಿದ್ದ. ಸ್ವಲ್ಪ ಗೊಂದಲಕ್ಕೊಳಗಾಗುತ್ತಾನೆ. ಶಾರ್ಲೆಟ್ನಿಂದ ಸಹಾಯ ಪಡೆಯಲು ಅವನು ತನ್ನ ಕೋಣೆಗೆ ಬಂದಾಗ ಅವನು ಅದೇ ಜಾರನ್ನು ನೋಡುತ್ತಾನೆ. ಇದರಲ್ಲಿ ಜೇಡ ಎಂದು ಬರೆಯಲಾಗಿದೆ. ಈ ವೇಳೆ ಶಾರ್ಲೆಟ್ ವಾಶ್ರೂಮ್ನಲ್ಲಿದ್ದರು. ಅದಕ್ಕಾಗಿ ಅವನು ಜೇಡವನ್ನು ನೋಡುತ್ತಲೇ ಇದ್ದನು. ಮತ್ತು ಶಾರ್ಲೆಟ್ ಒಳಗೆ ಬಂದ ತಕ್ಷಣ ಅವರು ಶಾರ್ಲೆಟ್ಗೆ ಹೇಳಿದರು, ನನ್ನ ಕತೆಗೆ ನಿಮ್ಮ ತಾಯಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಶಾರ್ಲೆಟ್ ಹೇಳುತ್ತಾರೆ, ಚಿಂತಿಸಬೇಡಿ, ನಾನು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತೇನೆ. ಆದರೆ ನಾನು ಈಗ ಮಲಗಬೇಕು. ಅದರ ನಂತರ ಅವನ ತಂದೆ ತನ್ನ ಕೋಣೆಗೆ ಹೋಗುತ್ತಾನೆ ಮತ್ತು ಈ ಜನರು ನಿದ್ರೆಗೆ ಹೋಗುತ್ತಾರೆ. ಆದರೆ ಅವನಿಗೆ ತಿನ್ನಲು ಸಾಕಾಗಲಿಲ್ಲ. ದೊಡ್ಡ ಬೇಟೆಯನ್ನು ಹುಡುಕಲು ಈ ಜೇಡವು ಈ ಜಾರ್ನಿಂದ ಹೊರಬರುತ್ತದೆ. ವಾತಾಯನ ಪೈಪ್ ಮೂಲಕ ಹಾದು ಹೋಗುವುದು. ಅವನು ಇನ್ನೊಂದು ಅಪಾರ್ಟ್ಮೆಂಟ್ಗೆ ಹೋದನು. ಇದು ಚಾರ್ಲೋಟ್ಗೆ ಸೇರಿತ್ತು. ಮಲತಂದೆಯ ತಾಯಿ ಅಂದರೆ ಶಾರ್ಲೆಟ್ಲ 2ನೇ ಅಜ್ಜಿ ಈ ಜೇಡ ದಾಳಿ ಮಾಡುತ್ತದೆ. ಶಾರ್ಲೆಟ್ ಅವರ 2ನೇ ಅಜ್ಜಿಯ ಗಿಳಿ. ಬೆಳಿಗ್ಗೆ ಅಜ್ಜಿ ಅವಳನ್ನು ನೋಡಿದಾಗ ಅವಳು ಜೋರಾಗಿ ಕಿರುಚಿದಳು. ಇದನ್ನು ಕೇಳಿದ ಶಾರ್ಲೆಟ್ ತಂದೆ ಅವನ ಮನೆಗೆ ತಲುಪಿದನು ಮತ್ತು ಅಲ್ಲಿ ಅವನು ನೋಡಿದನು ಯಾರೋ ತನ್ನ ಗಿಣಿಯನ್ನು ಕೊಂದಿದ್ದಾರೆ ಎಂದು. ತುಂಬಾ ಕೆಟ್ಟ ರೀತಿಯಲ್ಲಿ, ನೋಡಲು ಯೋಗ್ಯವಾಗಿರಲಿಲ್ಲ ಅದರ ಸ್ಥಿತಿ. ಈ ಜನರು ಯೋಚಿಸುತ್ತಿದ್ದರು, ಅದು ಯಾರ ಕೆಲಸವಾಗಿರಬಹುದು? ಆಗ ಶಾರ್ಲೆಟ್ ಅಜ್ಜಿ ಅವನಿಗೆ ಹೇಳುತ್ತಾಳೆ, ಅದು ಇಲಿ ಅಥವಾ ಪ್ರಾಣಿಯ ಕೆಲಸವಾಗಿರಬಹುದು. ಈ ಜನರು ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ಕರೆಯುತ್ತಾರೆ ಮತ್ತು ರಕ್ಷಣಾ ಅಧಿಕಾರಿ ಬಂದು ಅವರಿಗೆ ತಿಳಿಸುತ್ತಾರೆ, ಕೆಲಸ ಒಂದು ಕೇಟ್ ಎಂದು. ಕುಟುಕೋ ಕೀಟ್ ಅಂದರೆ ಯಾರ ನಾಲಿಗೆಯನ್ನು ಕೊಲ್ಲಲಾಗಿದೆ ಅದನ್ನು ಮತ್ತೆ ಮತ್ತೆ ಕೊಲ್ಲುವ ಮೂಲಕ
ಈ ಜನರು ಕೀಟಗಳನ್ನು ಸಿಂಪಡಿಸಲು ಪ್ರಾರಂಭಿಸುತ್ತಾರೆ ಮತ್ತು ಶಾರ್ಲೆಟ್ ಸರದಿ ಬಂದಾಗ ಅವಳು ಸಿಂಪಡಿಸಲು ನಿರಾಕರಿಸುತ್ತಾಳೆ ಮತ್ತು ಈ ಮನುಷ್ಯನಿಗೆ ಸ್ಪಷ್ಟವಾಗಿ ಹೇಳುತ್ತದೆ, ನನ್ನ ಬಳಿ ಜೇಡವಿದೆ ಎಂದು ನಾನು ಅದನ್ನು ಇಟ್ಟುಕೊಂಡಿದ್ದೇನೆ, ಆದ್ದರಿಂದ ನಾನು ಅದನ್ನು ಸಿಂಪಡಿಸಲು ಸಾಧ್ಯವಾಗುವುದಿಲ್ಲ. ಅವನು ಹೋದ ನಂತರ ಶಾರ್ಲೆಟ್ ಕೋಪಗೊಂಡಳು. ಈ ಜೇಡದೊಂದಿಗೆ ಅವಳು ಅವನಿಗೆ ತಿನ್ನಲು ಕೆಲವು ದೋಷಗಳನ್ನು ಕೊಡುತ್ತಾಳೆ ಮತ್ತು ಮೌತ್ ಫ್ರೆಶ್ನರ್ ಎಂದು ಸಹ ಗಮನಿಸುತ್ತದೆ. ಅವನು ಜೇಡವನ್ನು ಹೆದರಿಸುತ್ತಿದ್ದನು. ರಾತ್ರಿ ಎಲ್ಲರೂ ಮಲಗಿದ ನಂತರ ಜೇಡ ಎಂದು ನಾವು ಮತ್ತೆ ನೋಡುತ್ತೇವೆ ಅದರ ಪಾತ್ರೆಯಿಂದ ಹೊರಬಂದಿತು. ಯುವತಿಯ ಕೋಣೆಗೆ ಹೋದರು. ಜೇಡವನ್ನು ನೋಡುತ್ತಾ ಮಹಿಳೆಯ ನಾಯಿ ಬೊಗಳಲು ಪ್ರಾರಂಭಿಸಿತು. ಅವಳು ತನ್ನ ನಾಯಿಯ ಬದಿಗೆ ಹೋಗುತ್ತಾಳೆ ಮತ್ತು ಅವಳ ಕುಟುಂಬದ ಚಿತ್ರವನ್ನು ತೆಗೆದುಕೊಳ್ಳುತ್ತದೆ. ಈಗ ಫೋಟೋ ನೋಡಿದೆ. ಒಂದು ಜೇಡ ಅದರ ಮೇಲೆ ಬೀಳುತ್ತದೆ. ಅದು ಅವಳನ್ನು ಹೆದರಿಸಿತು. ಜೇಡ ಇದ್ದಕ್ಕಿದ್ದಂತೆ ಅವಳ ಬಾಯಿಯ ಮೇಲೆ ದಾಳಿ ಮಾಡಿತು. ಈಗ ಅವಳ ಬಾಯಿಂದ ರಕ್ತ ಬರುತ್ತಿತ್ತು. ಅದು ಅವಳನ್ನು ಇನ್ನಷ್ಟು ಹೆದರಿಸಿತು. ಕನ್ನಡಿಯಲ್ಲಿ ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ಜೇಡ ಅವಳ ಬಾಯಿಗೆ ಹೋಯಿತು. ಅವಳ ಬಾಯಿಗೆ ಹೋದ ನಂತರ ಅವಳು ಸತ್ತಳು. ಬೆಳಿಗ್ಗೆ ನಾವು ಶಾರ್ಲೆಟ್ ಅನ್ನು ನೋಡುತ್ತೇವೆ. ಅಮ್ಮನಿಂದ ಅನುಮತಿ ಪಡೆದಿರಲಿಲ್ಲ ತನ್ನ ನೆರೆಯ ಮನೆಗೆ ಹೋಗಲು, ಏಕೆಂದರೆ ಒಬ್ಬ ವ್ಯಕ್ತಿ ಇದ್ದನು, ಪ್ರಾಣಿಗಳ ಮೇಲೆ ಸಂಶೋಧನೆ ಮಾಡುತ್ತಿದ್ದ. ಶಾರ್ಲೆಟ್ ಅವನಿಗೆ ತನ್ನ ಜೇಡವನ್ನು ತೋರಿಸುತ್ತಾಳೆ ಮತ್ತು ನನಗೆ ಸ್ವಲ್ಪ ಮಾಹಿತಿ ಬೇಕು ಎಂದು ಹೇಳುತ್ತಾರೆ. ಅದರ ಬಗ್ಗೆ ಜೇಡವನ್ನು ನೋಡುತ್ತಾ ಈ ಮನುಷ್ಯ ಶಾರ್ಲೆಟ್ಗೆ ಹೇಳುತ್ತಾನೆ, ಇದು ಜೇಡ ಅಲ್ಲ ಎಂದು ನಾನು ಭಾವಿಸುತ್ತೇನೆ, ಅದು ಬೇರೆ ಏನೋ, ಏಕೆಂದರೆ ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ನಾನು ಈ ಕೀಟದ ಬಗ್ಗೆ ಸಂಶೋಧನೆ ಮಾಡಲು ಬಯಸುತ್ತೇನೆ, ನೀನು ನನಗೆ ಕೊಡುವೆಯಾ? ಶಾರ್ಲೆಟ್ ಅವನಿಗೆ ತನ್ನ ಜೇಡವನ್ನು ಕೊಟ್ಟಳು ಮತ್ತು ಅದರ ಬಗ್ಗೆ ಸಂಶೋಧನೆ ಮಾಡಿದ ನಂತರ ಇದು ತುಂಬಾ ಅಪಾಯಕಾರಿ ಎಂದು ಅವರು ಕಂಡುಕೊಂಡರು. ಮನುಷ್ಯನನ್ನು ಕೊಲ್ಲಬಲ್ಲ ಜೇಡ. ಶಾರ್ಲೆಟ್ ತನ್ನ ಮನೆಗೆ ಬಂದಿದ್ದಳು. ಅಲ್ಲಿ ಅವಳ ತಾಯಿ ಮತ್ತು ತಂದೆ ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಯಾರ್ದೋ ಧ್ವನಿ ಕೇಳಿಸಿತು. ವಾತಾಯನದಿಂದ ಅಲ್ಲಿ ಹೆಂಗಸಿನ ನಾಯಿ ಇರುವುದನ್ನು ನೋಡುತ್ತಾರೆ. ಅವರೊಂದಿಗೆ ವಾಸಿಸುವ ಶಾರ್ಲೆಟ್ನ ತಂದೆ ನಾಯಿಯನ್ನು ಎತ್ತಿಕೊಂಡು ಹೋಗುತ್ತಾನೆ ಮತ್ತು ಅದನ್ನು ಮಹಿಳೆಗೆ ಹಿಂತಿರುಗಿಸಲು ಹೋಗುತ್ತಾನೆ. ಮಹಿಳೆ ಬಾಗಿಲು ತೆರೆದಿದ್ದಾಗ ಶಾರ್ಲೆಟ್ ತಂದೆ ಬಾಗಿಲು ತೆರೆಯಬೇಕು. ತುರ್ತು ಕೀಲಿಯೊಂದಿಗೆ ಅವನು ನಾಯಿಯನ್ನು ಒಳಗೆ ಕಳುಹಿಸುತ್ತಾನೆ. ಆದರೆ ಅವನು ಒಳಗೆ ಹೋದ ತಕ್ಷಣ ನಾಯಿ ಜೋರಾಗಿ ಬೊಗಳಲು ಪ್ರಾರಂಭಿಸುತ್ತದೆ. ಅಲ್ಲಿ ರಕ್ತದ ಕಲೆಗಳಿದ್ದವು. ಶಾರ್ಲೆಟ್ ತಂದೆ ಕೂಡ ಹೆದರುತ್ತಿದ್ದರು. ಅವನು ಒಳಗೆ ಹೋದಾಗ ಅವನು ಮಹಿಳೆಯ ದೇಹವನ್ನು ಕಂಡುಕೊಳ್ಳುತ್ತಾನೆ ಮತ್ತು ಪೊಲೀಸರನ್ನು ಕರೆಯುತ್ತಾನೆ. ಮನುಷ್ಯರೇ ಇಲ್ಲ ಎನ್ನುತ್ತಾರೆ ಪೊಲೀಸರು. ಈ ಮಹಿಳೆಯ ಸಾವಿಗೆ ಕಾರಣವಾಗಿದೆ. ಇದನ್ನು ಕೇಳಿ ಕಟ್ಟಡದಲ್ಲಿದ್ದವರೆಲ್ಲ ಭಯಭೀತರಾಗಿದ್ದರು ಮತ್ತು ಈಗ ಮನುಷ್ಯರು ಸಾಯುತ್ತಿದ್ದವು. ಈ ಎಲ್ಲಾ ಸಾವುಗಳ ಹಿಂದೆ ಯಾರಿದ್ದಾರೆಂದು ಯಾರಿಗೂ ತಿಳಿದಿರಲಿಲ್ಲ. ಈಗ ಶಾರ್ಲೆಟ್ ಅವರ ನೆರೆಯವರು ಕರೆ ಮಾಡುತ್ತಾರೆ. ಶಾರ್ಲೆಟ್ ಅವರ ಮನೆಗೆ ಅವರ ತಂದೆ ಮತ್ತು ಜೇಡ ಎಂದು ಅವನಿಗೆ ಹೇಳುತ್ತಾನೆ. ಶಾರ್ಲೆಟ್ ತುಂಬಾ ವಿಷಕಾರಿಯಾಗಿದೆ, ದಯವಿಟ್ಟು ಚಾರ್ಲೋಟ್ಗೆ ಜೇಡವನ್ನು ಬಿಡಲು ಹೇಳಿ, ಎಲ್ಲೋ ಅಥವಾ ಕೊಲ್ಲು. ಇದನ್ನು ಕೇಳಿದ ಶಾರ್ಲೆಟ್ ತಂದೆಗೂ ಆಶ್ಚರ್ಯವಾಯಿತು. ಈ ಜೇಡವೇ ಎಂದು ಅವನು ಈ ಮನುಷ್ಯನನ್ನು ಕೇಳುತ್ತಾನೆ. ಮಾನವನನ್ನು ಕೊಲ್ಲಬಹುದು. ಈ ಮನುಷ್ಯನು ಹೌದು ಎಂದು ಹೇಳಿದಾಗ ಶಾರ್ಲೆಟ್ ತಂದೆ ಕೂಡ ಹೆದರುತ್ತಾರೆ. ಇದು ಎಷ್ಟು ಅಪಾಯಕಾರಿ ಎಂದು ನಿಮಗೆ ತಿಳಿದಿಲ್ಲವೇ? ಇದು ಮನುಷ್ಯರನ್ನು ಸಹ ಕೊಲ್ಲಬಲ್ಲದು. ನೀವು ಅದನ್ನು ಮನೆಯಲ್ಲಿ ಇಡಲು ಸಾಧ್ಯವಿಲ್ಲ. ಶಾರ್ಲೆಟ್ ಇದಕ್ಕೆ ತುಂಬಾ ಅಸಭ್ಯವಾಗಿ ಉತ್ತರಿಸುತ್ತಾಳೆ ಮತ್ತು ನೀವು ನನ್ನ ತಂದೆಯಲ್ಲ ಎಂದು ಹೇಳುತ್ತಾರೆ. ನೀವು ನನ್ನನ್ನು ಬಯಲು ಸಾಧ್ಯವಿಲ್ಲ ಮತ್ತು ನೀವು ಸಾಧ್ಯವಿಲ್ಲ. ನನ್ನ ಮೇಲೆ ಯಾವುದೇ ನಿರ್ಬಂಧಗಳನ್ನು ಹಾಕಿ. ನನಗೆ ಗೊತ್ತು ಈ ಜೇಡ ಒಳ್ಳೆಯದು ಮತ್ತು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ. ಇದು ನನ್ನ ನಿರ್ಧಾರ. ದೃಶ್ಯವನ್ನು ಕತ್ತರಿಸಿ ನಮಗೆ ತೋರಿಸಲಾಗಿದೆ. ರಾತ್ರಿಯ ದೃಶ್ಯ. ಶಾರ್ಲೆಟ್ ಇಟ್ಟುಕೊಂಡಿದ್ದ ಜೇಡ. ಮನುಷ್ಯನ ಮನೆಯಲ್ಲಿ ಶಾರ್ಲೆಟ್ ತನ್ನ ಸತ್ತ ನೆರೆಯ ನಾಯಿಯನ್ನು ತಂದಳು. ಅವಳ ಮನೆಗೆ ಈ ನಾಯಿ ಜೋರಾಗಿ ಬೊಗಳಲು ಪ್ರಾರಂಭಿಸುತ್ತದೆ. ಅದು ವಾತಾಯನವನ್ನು ನೋಡಿದಾಗ ಅಪಾಯವಿದೆ ಎಂದು ತಿಳಿದಂತೆ ಈ ವಾತಾಯನದಲ್ಲಿ ನಮಗೆ ಶಾರ್ಲೆಟ್ ಅವರ ಮನೆ ತೋರಿಸಲಾಗಿದೆ. ಎರಡನೇ ಅಜ್ಜಿ. ಅಲ್ಲಿ ಅವಳು ತನ್ನ ಬೆಕ್ಕನ್ನು ಕಾಣುವುದಿಲ್ಲ. ಅವಳು ತನ್ನ ಬೆಕ್ಕನ್ನು ತುಂಬಾ ಹುಡುಕುತ್ತಾಳೆ ಮತ್ತು ಇದ್ದಕ್ಕಿದ್ದಂತೆ ಅವಳ ಬೆಕ್ಕಿನ ಧ್ವನಿ ವಾತಾಯನದಿಂದ ಹೊರಬರುತ್ತದೆ. ಅವಳು ತನ್ನ ಬೆಕ್ಕನ್ನು ಪಡೆಯಲು ಹೋದಾಗ ಇಲ್ಲಿರುವ ದೋಷವು ಇದ್ದಕ್ಕಿದ್ದಂತೆ ಅವಳ ಮೇಲೆ ದಾಳಿ ಮಾಡುತ್ತದೆ. ಶಾರ್ಲೆಟ್ ಸಹಾಯಕ್ಕಾಗಿ ಕರೆ ಮಾಡಲು ಸಹ ಸಾಧ್ಯವಿಲ್ಲ. ಅವಳು ಕೊನೆಯುಸಿರೆಳೆದಿದ್ದಾಳೆ. ಶಾರ್ಲೆಟ್ ಅವರ ತಾಯಿ ಮತ್ತು ತಂದೆ ಜಗಳವಾಡುತ್ತಿದ್ದರು. ಶಾರ್ಲೆಟ್ ಮನೆಯಲ್ಲಿ ಶಾರ್ಲೆಟ್ ಈ ವಿಷಯಗಳನ್ನು ಇಷ್ಟಪಡಲಿಲ್ಲ. ಆದ್ದರಿಂದ ಅವಳು ತನ್ನ ಸಹೋದರನನ್ನು ಎತ್ತಿಕೊಂಡು ಹೋಗುತ್ತಾಳೆ ಮತ್ತು ಅವನನ್ನು ತನ್ನ ಕೋಣೆಗೆ ಕರೆದೊಯ್ಯುತ್ತಾನೆ. ಕಿವಿಗೂ ಹೆಡ್ಫೋನ್ ಹಾಕಿಕೊಳ್ಳುತ್ತಾಳೆ. ಆದ್ದರಿಂದ ಅವಳು ತನ್ನ ತಾಯಿ ಮತ್ತು ತಂದೆ ಜಗಳವಾಡುವುದನ್ನು ಕೇಳುವುದಿಲ್ಲ. ಇಲ್ಲಿ ಅವರ ಹೋರಾಟದ ಸಮಯದಲ್ಲಿ ವಾತಾಯನ ಪೈಪ್ನಿಂದ ದೊಡ್ಡ ಜೇಡ ಈಗ ಅವರ ಕೋಣೆಯನ್ನು ಪ್ರವೇಶಿಸಿದೆ. ಇದು ಶಾರ್ಲೆಟ್ನ ತಾಯಿ ಮತ್ತು ತಂದೆಯ ಮೇಲೆ ದಾಳಿ ಮಾಡುತ್ತದೆ. ಶಾರ್ಲೆಟ್ ತನ್ನ ಕೋಣೆಯಲ್ಲಿದ್ದಾಗ ಅವಳು ತನ್ನ ತಾಯಿ ಮತ್ತು ತಂದೆಯನ್ನು ಕೇಳಲು ಸಾಧ್ಯವಾಗದಿದ್ದಾಗ ದೀರ್ಘಕಾಲ ಅವಳು ಪರೀಕ್ಷಿಸಲು ಹೊರಗೆ ಹೋದಳು. ಹೊರಗೆ ಅವಳು ತನ್ನ ತಾಯಿ ಮತ್ತು ತಂದೆಯನ್ನು ಕಾಣಲಿಲ್ಲ. ಬದಲಾಗಿ ಅವಳು ಬಹಳಷ್ಟು ರಕ್ತವನ್ನು ಕಂಡುಕೊಂಡಳು. ಅವರ ಸ್ಥಾನದಲ್ಲಿ ಅದು ಅವಳಿಗೆ ಅರ್ಥವಾಯಿತು. ಇದು ಎಲ್ಲ ಜೇಡನ ತಪ್ಪು ಎಂದು ಅವಳು ಬಯಸಿದರೆ ಅವಳು ಅರ್ಥ ಮಾಡಿಕೊಂಡಳು. ತನ್ನ ತಾಯಿ ಮತ್ತು ತಂದೆಯನ್ನು ಉಳಿಸಲು ಅವಳು ಜೇಡವನ್ನು ಕೊಲ್ಲಬೇಕಾಗಿತ್ತು. ಇದು ಆಕೆಗೆ ಮೊದಲೇ ತಿಳಿದಿತ್ತು. ಮೌತ್ ಫ್ರೆಶ್ನರ್ ಟ್ಯಾಬ್ಲೆಟ್ ಎಂದು ಜೇಡವನ್ನು ಕೊಲ್ಲುತ್ತಿದ್ದರು ಮತ್ತು ಅವಳು ಏನನ್ನಾದರೂ ಮಾಡುವ ಮೊದಲು ಜೇಡ ತನ್ನ ಸಹೋದರನನ್ನು ತೆಗೆದುಕೊಳ್ಳುತ್ತದೆ ಮತ್ತು ಅವಳ ಕಣ್ಣುಗಳ ಮುಂದೆ ಆ ಪುಟ್ಟ ಮಗು. ಈಗ ಅವಳ ಇಡೀ ಕುಟುಂಬವನ್ನು ಉಳಿಸಲು ಶಾರ್ಲೆಟ್ ಬಹಳಷ್ಟು ಮೌತ್ ಫ್ರೆಶ್ನರ್ ಅನ್ನು ಮಿಶ್ರಣ ಮಾಡುತ್ತದೆ. ನೀರಿನಲ್ಲಿ ಮಾತ್ರೆಗಳು
ಮತ್ತು ಅವುಗಳನ್ನು ತನ್ನ ನೀರಿನ ಗನ್ನಲ್ಲಿ ತುಂಬುತ್ತದೆ. ಅದರ ನಂತರ ಅವಳು ವಾತಾಯನಕ್ಕೆ ಹೋಗುತ್ತಾಳೆ, ಏಕೆಂದರೆ ಅವಳು ತಿಳಿದಿದ್ದಳು ಜೇಡ ಎಲ್ಲರನ್ನೂ ಕೊಂದಿದೆ ಎಂದು. ವಾತಾಯನದಲ್ಲಿ ಶಾರ್ಲೆಟ್ ಅವರ ತಂದೆ ಕಣ್ಣು ತೆರೆದ ತಕ್ಷಣ ಅವನು ವಿಚಿತ್ರವಾದ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅವ ಮುಂದೆ ಅವನ ತಾಯಿ ಇದ್ದಳು, ಅವಮ್ಮ ಮತ್ತು ಅವನ ಹೆಂಡತಿ, ಅವರೆಲ್ಲರೂ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದರು. ವೆಬ್ ತೊಡಗಿಸಿಕೊಂಡು ಜೇಡದಿಂದ ಮಾಡಲ್ಪಟ್ಟಿದೆ. ಶಾರ್ಲೆಟ್ ತಂದೆ ತನ್ನ ತಾಯಿಯನ್ನು ಉಳಿಸಲು ಪ್ರಯತ್ನಿಸುತ್ತಾನೆ, ಆದರೆ ನಂತರ ಅವನು ವೆಬ್ ಒಡೆಯುತ್ತದೆ ಮತ್ತು ಮಹಿಳೆ ಕೆಳಗೆ ಬೀಳುತ್ತಾಳೆ. ವಾತಾಯನದಲ್ಲಿ ಇರುವುದು ಚಾರ್ಲೋಟ್ ಹೆಲ್ಗಾ ಮನೆಗೆ ಬಂದಳು. ಅಲ್ಲಿ ಅವಳು ತನ್ನ 2ನೇ ಅಜ್ಜಿಯನ್ನು ಕಂಡುಕೊಂಡಳು, ಬಿದ್ದ ಮುದ್ದೇಹ. ಆದರೆ ಅವಳು ಇನ್ನೂ ತನ್ನ ತಾಯಿ ಮತ್ತು ತಂದೆಯನ್ನು ಹುಡುಕಲಿಲ್ಲ. ಅವಳು ಈ ಎಲ್ಲದರ ಬಗ್ಗೆ ಹೆಲ್ಗಾಳನ್ನು ಕೇಳುತ್ತಾಳೆ, ಆದರೆ ಹೆಲ್ಗಾಗೆ ಏನೂ ನೆನಪಿಲ್ಲ. ಅವಳು ಹೆಲ್ಗಾ ಮನೆಗೆ ಬಂದ ತಕ್ಷಣ ಅವಳು ಮೌತ್ ಫ್ರೆಶ್ನರ್ ವಾಸನೆಯನ್ನು ಅನುಭವಿಸಿದಳು ಮತ್ತು ಬಹುಶಃ ಅದಕ್ಕಾಗಿ ಎಂದು ಅರಿತುಕೊಂಡ ಜೇಡೆ ಇನ್ನೂ ಅವರನ್ನು ಕೊಂದಿರಲಿಲ್ಲ. ಶಾರ್ಲೆಟ್ ಹೆಲ್ಗಾಗೆ ಇಲ್ಲೇ ಇರಲು ಹೇಳುತ್ತಾಳೆ ಮತ್ತು ಸಹಾಯಕ್ಕಾಗಿ ಸಹಾಯವಾಣಿಗೆ ಕರೆ ಮಾಡಿ ಅವಳು ಇದ್ದಕ್ಕಿದ್ದಂತೆ ಕೇಳಿದಳು ಎಂದು ಅವಳು ಹೇಳುತ್ತಾಳೆ. ಅವಳ ಮಲತಂದೆಯ ಧ್ವನಿ ಮತ್ತು ಅದು ಎಲಿವೇಟರ್ನಿಂದ. ಅವಳು ಬೇಗನೆ ಲಿಫ್ಟ್ಗೆ ಹೋದಳು ಮತ್ತು ಅವಳ ತಂದೆ ವೆಬ್ನಲ್ಲಿ ಸಿಕ್ಕಿಬಿದ್ದಿರುವುದನ್ನು ಕಂಡುಕೊಂಡರು. ಶಾರ್ಲೆಟ್ ತನ್ನ ಕೈಯಲ್ಲಿ ಮೌತ್ ಫ್ರೆಶ್ನರ್ ಹೊಂದಿದ್ದಳು. ಅವಳು ಬೇಗನೆ ತನ್ನ ತಂದೆಯ ಮೇಲೆ ಹಾಕುತ್ತಾಳೆ ಮತ್ತು ಅವನೆಲ್ಲಾ ಜಾಲಗಳು ಒಡೆಯುತ್ತವೆ. ಶಾರ್ಲೆಟ್ ಹೆಲ್ಗಾಗೆ ಹೇಳುತ್ತಾಳೆ, ಇದು ಬಾಯಿ ಫ್ರೆಶ್ನರ್ ನೀರು, ಇದು ಜೇಡವನ್ನು ಕೊಲ್ಲಬಲ್ಲದು ಮತ್ತು ಅವನ ವೆಬ್ಬನ್ನು ಮುರಿಯಿರಿ. ಅವರು ಉಳಿದ ಜನರನ್ನು ಉಳಿಸಲು ನಿರ್ಧರಿಸುತ್ತಾರೆ. ಇನ್ನೊಂದು ಬದಿಯಲ್ಲಿದ್ದಾಗ ರಕ್ಷಣಾ ಅಧಿಕಾರಿ ಎಂದು ನಮಗೆ ತೋರಿಸಲಾಗಿದೆ. ಈ ಕಟ್ಟಡಕ್ಕೆ ಬಂದವರು ಗಿನಿ ಉಳಿಸಲು ಹೆಲ್ಗಾಗೆ ಕರೆ ಮಾಡಲು ಮತ್ತೆ ಬಂದರು. ಇದೇ ದೃಶ್ಯ ನಾವು ಚಿತ್ರದ ಪ್ರಾರಂಭದಲ್ಲಿ ನೋಡಿದ್ದೇವೆ. ಅವನು ಬಂದ ತಕ್ಷಣ ಅವರು ಹವಾನಿಯಂತ್ರಣದಲ್ಲಿ ಹಸಿರು ದ್ರವವನ್ನು ನೋಡಿದರು. ಅವನು ಮನೆಯನ್ನು ಪ್ರವೇಶಿಸಿದ ತಕ್ಷಣ ಜೇಡವು ರಕ್ಷಣಾ ಅಧಿಕಾರಿಯ ಮೇಲೆ ದಾಳಿ ಮಾಡಿತು. ಅವನ ಕಿರುಚಾಟವನ್ನು ಕೇಳಿ ಶಾರ್ಲೆಟ್ ಮತ್ತು ಅವಳ ತಂದೆ ಇಲ್ಲಿಗೆ ಬರುತ್ತಾರೆ. ಇಬ್ಬರೂ ತೀವ್ರವಾಗಿ ಗಾಯಗೊಂಡಿದ್ದಾರೆ ಜೇಡದ ದಾಳಿಯಿಂದ. ಅವರು ಈ ಮನುಷ್ಯನನ್ನು ಉಳಿಸಲು ಬಯಸಿದ್ದರು, ಆದರೆ ನಂತರ ಜೇಡ ಅವರ ಮುಂದೆ ಬಂದಿತು. ನಂತರ ಶಾರ್ಲೆಟ್ ತಂದೆ ಇರಿಸುತ್ತದೆ, ಕೈಯಲ್ಲಿ ಬಾಯಿ ಫ್ರೆಶ್ನರ್ ನೀರು. ಇದು ಜೇಡವನ್ನು ಹೆದರಿಸುತ್ತದೆ ಮತ್ತು ಜೇಡ ಇಲ್ಲಿಂದ ತಪ್ಪಿಸಿಕೊಳ್ಳುತ್ತದೆ. ರಕ್ಷಣಾ ಅಧಿಕಾರಿ ಅದನ್ನು ಅವರಿಗೆ ಹೇಳುತ್ತಾರೆ. ಅವನ ಬಳಿ ನೇಲ್ಗನ್ನಿದೆ ಮತ್ತು ಜೇಡವು ಅವನ ಮುಂದೆ ಬಂದ ತಕ್ಷಣ ಅವನು ತನ್ನ ಉಗುರು ಬಂದೂಕಿನಿಂದ ಜೇಡವನ್ನು ಆಕ್ರಮಿಸುತ್ತಾನೆ. ನಂತರ ಅವರು ಅದನ್ನು ನೋಡುತ್ತಾರೆ. ಜೇಡದಿಂದ ನೀಲಿ ರಕ್ತ ಹೊರಬರುತ್ತಿತ್ತು. ಈ ಭೀಕರ ಹೋರಾಟದ ಸಮಯದಲ್ಲಿ ಒಂದು ನೇಲ್ಗನ್ ಕೂಡ ಇತ್ತು. ಬೆಂಕಿ ಎಚ್ಚರಿಕೆಯ ಮೇಲೆ ಇರಿಸಲಾಗಿದೆ, ಇದರಿಂದಾಗಿ ಎಲ್ಲಾ ನೀರು ಚಿಮುಕಿಸುವವರು ಕಟ್ಟಡದಲ್ಲಿ ಆನ್ ಮಾಡಲಾಗಿದೆ. ಅವರ ಮೇಲೆ ನೀರಿನ ಮಳೆ ಸುರಿಯಲಾರಂಭಿಸಿತು. ಇದರಿಂದಾಗಿ ಬಾಯಿ ಫ್ರೆಶ್ನರ್ನ ನೀರು ಎಂದು ತಮ್ಮ ಮೇಲೆ ಹಾಕಿಕೊಂಡಿದ್ದರು. ಇದರಿಂದಾಗಿ ಜೇಡವು ಅವರ ಹತ್ತಿರ ಬರುತ್ತಿರಲಿಲ್ಲ. ಎಲ್ಲ ನೀರು ಒದ್ದೆಯಾಗಲು ಪ್ರಾರಂಭಿಸಿತು. ನೀರು ಒದ್ದೆಯಾಗುತ್ತಲೇ ಇತ್ತು ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ಜೇಡ ಅಲ್ಲಿಗೆ ಬಂದಿತು ಮತ್ತು ರಕ್ಷಣಾ ಅಧಿಕಾರಿಯನ್ನು ಕರೆದುಕೊಂಡು ಹೋಗಲು ಹೋದರು. ತನ್ನ ಇತರ ಕುಟುಂಬವನ್ನು ಉಳಿಸಲು ಶಾರ್ಲೆಟ್ ಮತ್ತು ಅವಳ ತಂದೆ ಮುಂದೆ ಸಾಗುತ್ತಾರೆ ಮತ್ತು ಶಾರ್ಲೆಟ್ ಅವರ ತಾಯಿ ಮತ್ತು ಸಹೋದರನನ್ನು ನೋಡಿ ಕಸದ ಸುರಂಗದೊಳಗೆ ಹಾಕಲಾಯಿತು. ಜೇಡದಿಂದ ಅವರನ್ನು ಉಳಿಸಲು ಇಬ್ಬರೂ ಸುರಂಗದ ಒಳಗೆ ಹೋಗುತ್ತಾರೆ. ಶಾರ್ಲೆಟ್ ತಂದೆ ಸುರಂಗವನ್ನು ಆನ್ ಮಾಡಲು ಪ್ರಯತ್ನಿಸುತ್ತಾನೆ, ಆದ್ದರಿಂದ ಕಸದಂತೆ ಅವನು ಕೂಡ್ ಕಟ್ಟಡದಿಂದ ಬೀಳುತ್ತಾನೆ ಮತ್ತು ಶಾರ್ಲೆಟ್ ತಂದೆ ಸಂಪರ್ಕಿಸಲು ಪ್ರಯತ್ನಿಸುತ್ತಾನೆ. ಸುರಂಗದ ತಂತಿ ಜೇಡಕ್ಕೆ ಸಂಪರ್ಕಿಸುವಾಗ ಅವರು ತೀವ್ರವಾಗಿ ವಿದ್ಯುತ್ ಸ್ಪರ್ಶಿಸಲ್ಪಟ್ಟರು ಮತ್ತು ಅವನು ಇಲ್ಲಿ ಬಿದ್ದನು. ಅವನು ಸತ್ತಂತೆ ಭಾಸವಾಯಿತು. ಶಾರ್ಲೆಟ್ ಏನಾದರೂ ಮಾಡುವ ಮೊದಲು ಅವಳ ತಂದೆಗಾಗಿ ಅವಳು ಜೇಡವನ್ನು ನೋಡಿದಳು. ಅವಳ ಹತ್ತಿರ ಬಂದ ಸಮಯ ವ್ಯರ್ಥ ಮಾಡದೆ ಅವಳು ಆಗಲೇ ಗುಂಡಿಯನ್ನು ಒತ್ತಿದಳು. ಈ ಸುರಂಗದಿಂದ ಹೊರಬಂದ ನಂತರ ಅವರು ಶಾರ್ಲೆಟ್ ತಂದೆಯ ಬಳಿಗೆ ಬರುತ್ತಾರೆ ಮತ್ತು ಚಾರ್ಲೋಟ್ಲ ತಂದೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದುದನ್ನು ನೋಡಿ ಅವರನ್ನು ಜಾಗೃತಗೊಳಿಸುವ ಮೂಲಕ ಅವನಿಗೂ ಪ್ರಜ್ಞೆ ಬಂತು. ಇದನ್ನು ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು. ಮೇವುದಲ ಬಾರಿಗೆ ಶಾರ್ಲೆಟ್ ಅವನನ್ನು ತನ್ನ ತಂದೆ ಎಂದು ಕರೆಯುತ್ತಾಳೆ. ಇದನ್ನು ಕೇಳಿದ ಶಾರ್ಲೆಟ್ ತಂದೆಗೆ ಆಶ್ಚರ್ಯವಾಯಿತು. ಅವರೆಲ್ಲ ಭಾವುಕರಾಗುತ್ತಾರೆ ಮತ್ತು ಪರಸ್ಪರ ತಬ್ಬಿಕೊಳ್ಳಿ ಈಗ ಎಲ್ಲ ಸಮಸ್ಯೆಗಳು ಮುಗಿದಿವೆ ಎಂದುಕೊಂಡರು. ಈಗ ಅವರ ಮುಂದಿನ ಜೀವನ ಚೆನ್ನಾಗಿರುತ್ತದೆ. ಆದರೆ ಅವರು ತಪ್ಪಾಗಿದ್ದರು. ಈ ಅನುಸ್ಥಾಪನೆಯಲ್ಲಿ ಅನೇಕ ಜೇಡ ಮೊಟ್ಟೆಗಳನ್ನು ತೋರಿಸಲಾಗಿದೆ, ಅಂದರೆ ಅಪಾಯ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಮುಂದೆ ಏನಾಗುತ್ತಿತ್ತು ಯಾರಿಗೂ ತಿಳಿದಿರಲಿಲ್ಲ. ಈ ಅಪಾಯಕಾರಿ ಮತ್ತು ನಿಗೂಢ ಅಂತ್ಯದೊಂದಿಗೆ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ.